ಜನಗಣತಿ ಏನು ಆಗ್ತಾ ಇದೆ, ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಆ್ಯಕ್ಚುಲಿ ಜನರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಯಾಕಂದರೆ ನಮ್ಮ ಕಡೆಯಿಂದ ಬಂದಿಲ್ಲ ಯಾರು. ಈಗ ಜನಗಣತಿ ನೀವು ಏನು ಮಾಡಾಕೀರಿ, ಪ್ರತಿಯೊಂದು ಮನೆಗೆ ಬಂದು ಚೆಕ್ ಮಾಡಿ, ಹಿಂದಿನ ಡಬ್ಬಿ ತೊಗೊಂಡು ಮಾಡಕ್ಕೆ ಹೋಗಬೇಡ್ರಿ. ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದು ಏನು ಹೆಚ್ಚಾಗಿ ನಾವು ಜೊತೆ ಯಾರು ಜನಸಂಖ್ಯೆ ಹೆಚ್ಚಿದೆ ಅವ್ರಿಗೆ ನೀವು ನ್ಯಾಯವಾಗಿ ಬೆಲೆ ಕೊಡಬೇಕಾಗಿ ರಾಜ್ಯ ಸರ್ಕಾರಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ. ಇನ್ನೊಂದು ಏನೈತೆ ಅಂದರೆ ನೀವು ಶಿಫಾರಸ್ ಮಾಡಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನಾಗಿದೆ ಅಂದರೆ ಜನಗಣತಿಯನ್ನು ಮನೆಗೆಲ್ಲ ಬಂದಿಲ್ಲ 10 ವರ್ಷ ಆಯಿತು. ನೀವು ಹಿಂದೂಗಳೇ ಕಮ್ಮಿ ಆಗಿ ತೋರಿಸ್ತಾ ಇದ್ದೀರಿ. ಒಂದು ಜಾತಿ ಯಾವುದೋ ಒಂದು ಜಾತಿ ಹೆಚ್ಚು ತೋರಿಸ್ತಾ ಇದ್ದೀರಿ, ನಮ್ಮ ಜಾತಿ ಕಮ್ಮಿ ತೋರಿಸ್ತಾರೆ. ಅದು ಕಾನೂನು ಪ್ರಕಾರ ಎಷ್ಟೈತಿ ಅಟ್ಟ ಮಾಡಿ ಅಂತೇಳಿ ನಾವೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಆಗಲಿ ಒಬ್ಬ ಸಮಾಜ ಸೇವಕ ಭಾಳಷ್ಟು ಬದುಗಟ್ಟಿ ಇವತ್ತು ನಾನು ಆಶಾಕರತ್ತ ಫೋನ್ ಹಚ್ಚಿದ್ರಿ. ಫೋನ್ ಹಚ್ಚಿ ನಾವು ಕರ್ಕೊಂಡು ಹೋದ್ರಿ ಇಟ್ಟಲ್ ಮಂದಿರ ತಕ್ಕ ಬಂದಿರಿ ಡಾಕ್ಟರ್ ಕೊಡ್ರಿ. ಅಲ್ಲಿ ಹೋಗೋಣರಿ ಅವರ 3 ಇಂಜೆಕ್ಷನ್ ಮಾಡಿರಿ, 2 ಇದನ್ನ ಹಾಕಿದ್ರಿ, ಔಷಧ ಹಾಕಿದ್ರಿ 2 ರೀ. ನಮ್ಮ ಹುಡುಗ ಮೊದಲ ಹಾರ್ಟ್ ಸ್ವಲ್ಪ ಫಾಲ್ ಐತಿ, ಮುಂದೆ ಶೋಧ ಹಾಕಿದ್ರಿ ಅಂತ ಡಾಕ್ಟರ್ ಹೇಳಿದ್ರಿ ಬೇರೆದವ್ರಿ. ಆದ್ರೂ ಅವ್ರು 2 ಫೈಲ್ ಓದಿ ಕೊಟ್ಟಿದ್ದೀನಿ ರೀ ಅವ್ರ ಹಿಂದೆ 3 ಇಂಜೆಕ್ಷನ್ ಅವ್ರು ಸ್ಟಾಪ್ ಮಾಡಿದ್ರೆ ಇಲ್ಲ ಜರ ಉರಿ ಬರ್ತಾವ ಅಂತ ಹೇಳಿದ್ರಿ. ಹಂಗೆ ಹುಡುಗ ಅಳಾಕತ್ರಿ, ಅಳಾಕತ್ರ ಒಟ್ಟಕ್ಕೆ ಕಡಿಮೆ ಆಗಿಲ್ರಿ. ಮತ್ತು ನೆಸ್ಕಿನಾಗ 6:15 ಅಂದ್ರೆ ರೀ ಹೋಗಿ ನಾವು ಇದನ್ನು ಮಾಡಿದ್ರೆ ಆಗ ಆರಾಮಾಗಿದ್ರಿ ಅಂತ ಅಳೋದಂತೂ ಬಂದಿಲ್ಲ ಆಗಿತ್ತು. ನಮಗೆ ಹಾಗೆ ನೋಡಿ ಕಣ್ಕೌಡಿ ಮತ್ತು ಅದ್ರಿ ಬಂದಿರಿ ಆ ಕಡೆ ಡಾಕ್ಟರ್ ಬಂದಿದ್ರಿ ಇದನ್ನು ಫುಲ್ ಆಗಿದೆ ಅಂತ ಹೇಳಿದ್ರು. ಇವಾಗ ಪಲ್ಗಳು 3 ತಿಂಗಳಿಗೆ ಹಾಕ್ತಾರೆ ಅಂತ ಹೇಳಿದಾರೆ. ಒಮ್ಮೆ 3 ಇಂಜೆಕ್ಷನ್ ಮಾಡಿದ್ದಾರೆ. 3 ಇಂಜೆಕ್ಷನ್ ಕೊಟ್ಟಾರ್ರಿ. 1 ಇಂಜೆಕ್ಷನ್ಗೆ ರಗತ್ ಬಂತ್ರಿ. ಅದು ಹತ್ತೇಳಿ ಒತ್ತಿ ಹಿಡಿದ್ರು ರಗತ್ ಸ್ವಲ್ಪ ನಿಂದ್ರಿಲ್ರಿ. ಆಗ ಒತ್ತಿ ಹಿಡ್ಕೊಂಡು ಆಗ ಬಂದಿರಿ. ಇಂಜೆಕ್ಷನ್ 2 ತಡಿ ಕೊಟ್ಟಾರ್ರಿ, 1 ಮುಂಡಿ ಕೊಟ್ಟಿದ್ದಾರೆ. ಹುಡುಗಿನ ಸರಿ ಅನ್ನಪ್ಪ ನಿನ್ನ ಮಧ್ಯಾಹ್ನ ಬರಮ್ ಕುಡಿಯಾಗ ಬರಮ್ ಕುಡಿಯಾಗ ಈಗ ಡಾಕ್ಟರ್ಗಳವ್ರಿ ಅವ್ರು ಇಂಜೆಕ್ಷನ್ ಮಾಡೋಣ ನಮ್ಮ ಹುಡುಗ ಹೆಂಗಾಗಿತ್ತು. ಡಾಕ್ಟರ್ ಹೆಸರು ಅವರ ಬೇರೆ ಮಾಡಿದಾರ ಅಂತಾರೆ ಸರಿ ಬಂದಪ್ಪ ತಂದಿರ